ಏನ್ ಗೊತ್ತಾ, ಅವಾಗ್ಲೇನೋ ನಾವು ಒಂದು ವಿಡಿಯೋ ಮಾಡಿದ್ವಿ, ಅದು ಬ್ಲರ್ ಆಗ್ಬಿಟ್ಟಿದೆ. ಅವಾಗ ನಾನು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಡ ಗಂಟೆ ಅಲ್ಲ ಕೆಳಗಡೆ ಗಂಟೆ ಕಟ್ ಮಾಡ್ಕೊಂಡ್ಬಿಡಿ. ಬಟ್ ಯಾರಮ್ಮ ಅದು ಗಂಟೆ ಹೊಡೆಯಕ್ಕೆ ಹೇಳ್ತವ್ರೆ. ಬಂತು ನಮ್ಮ ಮಿರ್ಚಿ ಬಜ್ಜಿ. ಈ ಚೆನ್ನಾಗಿರೋ ಬಿಸಿ ಬಿಸಿ ಬಜ್ಜಿ ಕೊಡ್ತಾರೆ ತಿನ್ಕೊಂಡು. ವೆಲ್ಕಮ್ ಬ್ಯಾಕ್ ಟು our YouTube channel. ನಿಮ್ ಚಾನೆಲ್ ಅಲ್ಲ, ನನ್ನ ಚಾನೆಲ್ ಜಾನ್ವೀಸ್ ಡೈರಿ. ಸೊ ಫೈನಲಿ ತುಂಬ ದಿನಗಳ ಪ್ಲಾನ್ ಇವತ್ತು ಎಕ್ಸಿಕ್ಯೂಟ್ ಆಯಿತು. ನಾವು ಡಿ ಡಿ ಹಿಲ್ಸ್ ಕಡೆ ಹೋಗ್ತಿದ್ದೀವಿ. ಆ್ಯಂಡ್ ಇದು ಬಂದು ಆಲ್ಮೋಸ್ಟ್ ಒಂದು 3 ಇಯರ್ಸಿಂದ ಟ್ರೈ ಮಾಡಿ 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 ಫೈನಲಿ ಎಕ್ಸಿಕ್ಯೂಟ್ ಆಗ್ತಿದೆ. ಆ್ಯಂಡ್ ಮುಂಚೆ ಒಂದು 6 ಇಯರ್ಸ್ ಬ್ಯಾಕ್ ಹೋಗಿದ್ದೆ, ಬಟ್ ಬ್ಯಾಂಗ್ಳೂರಿಂದ ಡಿ ಡಿ ಹಿಲ್ಸ್ಗೆ ಬಂದಿದೆ. ಬಟ್ ತುಮಕೂರಲ್ಲಿ ಪಕ್ಕದಲ್ಲೇ ಒಂದು 10 ಕಿಲೋಮೀಟರ್ಸ್ ಹತ್ತಿರದಲ್ಲೇ ಮನೆ ಇದ್ರು ಹೋಗೋಕ್ಕಾಗಲಿಲ್ಲ ಯಾವಾಗ್ಲೂ. ಬಟ್ ದಿಸ್ ವಾಸ್ ದ ರೈಟ್ ಟೈಮ್ ಐ ಗೆಸ್. ಈ ವಿಡಿಯೋ ಅಂತೂ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ. ಸೊ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಅಂತ ಕೇಳ್ತಾ, ಆ್ಯಂಡ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ಸೊ ಫೈನಲಿ 10 ಮಿನಿಟ್ಸ್ ರೈಡ್ ಆದಮೇಲೆ ತುಂಬಾ ಎಂಜಾಯ್ ಮಾಡಿಕೊಂಡು ಫೈನಲಿ ಡಿ ಡಿ ಹಿಲ್ಸ್ ಕಡೆಗೆ ಹೊರಟ್ವಿ. ಸೊ ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತು ಅಂತ ಅದನ್ನ ನೋಡಬೇಕು ಅಂತ ಇನ್ನೇನು ಹತ್ರ ಬಂದ್ವಿ. ಸೊ ಸ್ವಲ್ಪ ಫೋಟೋಶೂಟ್ನೆಲ್ಲ ಮಾಡಿಕೊಂಡು ರೋಡಲ್ಲಿ ನೋಡಿ, ಅಲ್ಲಿ ಮುಖ ಶೇಪ್ ನೀಟಾಗಿದೆ. ಆ್ಯಂಡ್ ಅವತ್ತು ವೀಕೆಂಡು ಆಗಿತ್ತು, ತುಂಬಾ ಜನ ಕಾರುಗಳೆಲ್ಲ ಓಡಾಡ್ತಿತ್ತು. ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತು ಅಂತ ಆ ಕಡೆಗೆ ಹೋದ್ವಿ. ಅಲ್ಲಿ ಅಕಸ್ಮಾತ್ ಆಗಿ ನನ್ನ ಸ್ಟೂಡೆಂಟ್ಸ್ ಸಿಕ್ಬಿಟ್ರು, ನಂದು ಕಾವ್ಯ ಸ್ಟೂಡೆಂಟ್ಸ್ ಇಬ್ರು. ಆ್ಯಂಡ್ ನಾವು ಅನ್ಕೊಂಡೇ ಇರಲಿಲ್ಲ ಸಿಗ್ತಾರೆ ಅಂತ, ಬಟ್ ಇಟ್ ವಾಸ್ ರಿಯಲಿ ಫನ್. ಸೊ ಅಲ್ಲಿ ಅವ್ರುಗಳನ್ನೆಲ್ಲ ಮಾತಾಡಿಸ್ಕೊಂಡು ಫೈನಲಿ ಡಿ ಡಿ ಹಿಲ್ಸ್ ಕಡೆ ಬಂದ್ವಿ. ಬಟ್ ನಾವೇನೋ ದೇವಸ್ಥಾನಕ್ಕೆ ಹೋಗೋದೇನು ಪ್ಲಾನ್ ಮಾಡಿರಲಿಲ್ಲ, ತುಂಬ ಸಂಜೆ ಆಗಿಬಿಟ್ಟಿತ್ತು ಅಂತ. ಆ್ಯಂಡ್ ರಶ್ಶು ಸಹ ತುಂಬಾ ಇತ್ತು. ಸೊ ಫೈನಲಿ ನಾವು ಹೋಗಬೇಕಾಗಿರೋ ಸ್ಪಾಟ್ಗೆ ಹೋಗ್ಬಿಟ್ವಿ. ಆ್ಯಂಡ್ ಅಲ್ಲಿ ಒಂದು ಹುಡುಗಿ ಫುಲ್ ಜಾರಬಂಡಿ ಆಡ್ತಿದ್ಲು, ಅವ್ರನ್ನೆಲ್ಲ ರೇಗಿಸ್ಕೊಂಡಿದ್ವಿ. ಅಲ್ಲಿ ನನಗೆ ಶಿಡ್ಜು ನಾಯಿ ಕಾಣಿಸ್ತು. ಇಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಬ್ರೀಡ್. ಎಷ್ಟು ಕೇಳಿದ್ರು ನಮ್ಮ ಮನೇಲಿ ತಂದ್ಕೊಡ್ತಿಲ್ಲ, ಬಟ್ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟು ಅದ್ರ ಜೊತೆ ಆಟ ಆಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಅಷ್ಟೊತ್ತಿಗೆ ಈ ಹುಡುಗಿ ಫುಲ್ ಸ್ಲೈಡ್ ಮಾಡ್ತಿದ್ರು. ಬಟ್ ನೋಡಿದ್ರೆ ಕೆಳಗಡೆ ಬಾಟ್ಲ್ ಇಟ್ಕೊಂಡು ಸ್ಲೈಡ್ ಮಾಡ್ತಿದ್ದಾಳೆ. ಎಷ್ಟು ಟೆಕ್ನಾಲಜಿ ಅಲ್ವಾ. ಇವಾಗ ತೋರ್ಸು ಬಾಟ್ಲನ, ತೋರ್ಸು. ಸೋ ನೈಸ್ ಅಲ್ವಾ, ಪಕ್ಕದಾಗಿದೆ. ಅಲ್ಲಿ ಅವರ್ ಸೈಡ್ಸ್ ಕೊಟ್ಬಿಟ್ರೆ ಚೆನ್ನಾಗಿರಲ್ಲ. ಇರಿ ಹೋಗ್ಬಿಡ್ಲಿ ಅವರು. ಅಯ್ಯೋ, ಫೈನಲಿ ಟು ದಿಸ್ ವ್ಯೂ ಪಾಯಿಂಟ್. ಮೈದಾಳ ಕೆಳಗೆ ಇವತ್ತು ಸ್ಯಾಟರ್ಡೆ ಅಲ್ವಾ, ಎಲ್ಲಿ ನೋಡಿದ್ರು ಅವರೇ ಇದ್ದಾರೆ ಗಾಯ್ಸ್. ಲುಕ್ ಅಟ್ ದ ವ್ಯೂ ಡ್ಯೂಟ್. ಇಲ್ಲಿಂದ ಬಿದ್ರೆ ಏನಾಗುತ್ತೆ? ಇಲ್ಲಿಂದ ಬಿದ್ರೆ ಪಾರ್ಕ್ ಸಿಗಲ್ಲ, ಹೆಸರು ಮಾತ್ರ ಇರುತ್ತೆ ಅಷ್ಟೇ. ಹೆಸರು ಇರುತ್ತಾ? ಇವರಿಬ್ರು ಸಿದ್ಧಗಂಗಾ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ರು ಅಂತ. ನಾವಿಬ್ರು ಲೆಕ್ಚರರ್ಸ್, ಇವಳು ನಮ್ಮ ಸ್ಟೂಡೆಂಟು. ಇಲ್ಲಿಂದ ಬಿದ್ರೆ ಶ್ರಾವಣ ಶನಿವಾರ ಡೈರೆಕ್ಟು ಸ್ವರ್ಗ. ಆಲ್ಮೋಸ್ಟ್ ಒಂದು 5 o'clock ಸಂಜೆ ಆಗಿಬಿಟ್ಟಿತ್ತು. ಸೊ ಹಿಲ್ಸ್ ಎಲ್ಲ ಪೂರ್ತಿ ಕ್ಲೌಡ್ಸು ಫಾಗಿಂದ ಕವರ್ ಆಗಿಬಿಟ್ಟಿತ್ತು. ಆ್ಯಂಡ್ ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಲ್ಲಿ. ನನಗೆ ಸೇಮ್ ಚಿಕ್ಕಮಂಗ್ಳೂರು ವೈಬ್ಸ್ ಅಂತೂ ಬರ್ತಿತ್ತು. ಕೆಳಗೆಲ್ಲ ಓದ್ತಾ ಇದೆ ಗೈಸ್. ಕಾಲು 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 ಮಂಡಿ. ಆಕ್ಚುಲಿ ಏನ್ ಗೊತ್ತಾ, ಅವಾಗ್ಲೇನೋ ನಾವು ಒಂದು ವಿಡಿಯೋ ಮಾಡಿದ್ವಿ, ಅದು ಬ್ಲರ್ ಆಗ್ಬಿಟ್ಟಿದೆ. ಸಾರಿ ಗೈಸ್, ಯು ಆರ್ ಸೋ ಅನ್ಲಕ್ಕಿ ನಮ್ಮನ್ನೆಲ್ಲ ನೋಡಕ್ಕೆ. ಫುಲ್ ಬ್ಲರ್ ಆಗ್ಬಿಟ್ಟಿದೆ. ಇವಾಗ ನೋಡ್ಕೊಂಡ್ವಿ ಅದನ್ನ. ವಿ ಹ್ಯಾವ್ ಕಮ್ ಟು ಡಿ ಡಿ ಹಿಲ್ಸ್ ಟುಡೇ. ಹೌದು, ಅದು ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಸಾಯಣ ಅನ್ಕೊಂಡ್ವಿ, ಮನ್ಸಿಲ್ಲ. ನೆಕ್ಸ್ಟ್ ಟೈಮ್ ಸಾಯಣ ಅಂತ ಸುಮ್ಮನೆ ಆದ್ವಿ. ಸುಮ್ಮನೆ ಸತ್ರೆ ಹೌದು ವ್ಯಾಲ್ಯೂ ಇರಲ್ಲ. ಏನಾದ್ರೂ ಸಾಧನೆ ಮಾಡಿ ಸಾಯ್ತೀವಿ. ಸಾಧನೆ ನಂಗೆ ಸಾಯೋದಕ್ಕೆ ಏನಿಲ್ಲ. ನನ್ನ ಗಂಡ ಚೆನ್ನಾಗಿ. ಇವರಿಬ್ರು ಫಸ್ಟ್ ಸಾಧನೆ ಮಾಡ್ತಾರೆ. ಅವಾಗ ನಾನು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಅಂತ ಹಾಡು ಹೇಳ್ತೀನಿ. ಸೊ ಆಮೇಲೆ ನಾನು ಸಾಧನೆ ಮಾಡ್ಬೇಕಾದ್ರೆ ಇವರಿಬ್ರು ಹೇಳ್ತಾರೆ, ಶೇರ್ and ಸಬ್ಸ್ಕ್ರೈಬ್ ಮಾಡಿ ಗಟ್ಟಿ.
ಎಷ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಮೇಲ್ಗಡೆ ಗಂಟೆ ಅಲ್ಲ ಕೆಳಗಡೆ ಗಂಟೆ ಹಿಂಗ್ ಹೊಡೀರಿ. ಈ ಮೇಲ್ಗಡೆ ಇರತ್ತಾನೆ ಇಲ್ಲ ಕೆಳಗಡೆ ರೈಟ್ ಸೈಡ್ ಇರುತ್ತೆ. ನಾನ್ ಕರೆಕ್ಟ್ ಆಗಿರೋ ಪ್ಲೇಸ್ ತೋರಿಸಿದೀನಿ, ಇವರೆಲ್ಲ ಏನೇನೋ ಅನ್ಕೊಂತ ಇದಾರೆ. ಸಾರಿ ಗೈಸ್. ಇನ್ನ ಇದು 18 years ಇಂದ ಕಮ್ಮಿ ಇರೋರು ನೋಡಿ ಪರವಾಗಿಲ್ಲ, ಬಟ್ ಕಟ್ ಮಾಡ್ಕೊಂಬಿಡಿ. ಬಟ್ ಇವ್ರು ಸ್ವಲ್ಪ ಡಬಲ್. ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ಗೆ ಏರ್ಫೋನ್ ಹಾಕೊಳ್ಳಿ. ಎಸ್, ನೀವು ಅಪ್ಪ ಅಮ್ಮ ನೋಡಿದ್ರೆ ಫೋನ್ ಕಿತ್ಕೊಂಡ್ಬಿಡ್ತಾರಮ್ಮ. ಅಷ್ಟೊಂದೇನಿಲ್ಲ. ಯಾರಮ್ಮ ಅದು ಗಂಟೆ ಹೊಡೆಯಕ್ಕೆ ಹೇಳ್ತವ್ರೆ ಅಂತ. Brain is not braining. But our skin is skinning, hair is hairing. Hair is hairing. Skin is skinning. Vibe is vibing. Yes. ಜಾಸ್ತಿ ಕಾಲೊತ್ತುತ್ತಿದೆ, ಸೊ ಹಾಗಾಗಿ ಹೌದು ಸಾಕು. ಕಾಲ್ ನೋಡಿ ಕಚ್ಬಿಟ್ಟಿದೆ. ಯಾರು? ನೀನೆ. ಚಪ್ಪಲಿ ಕಚ್ಚಿದೆ. ಸಾರಿ ಶೂಸ್. ಈ ಶೂಸ್ ಕಚ್ಬಿಟ್ಟಿದೆ. ಸಾರಿ ಶೂಸ್ ಅಂದ್ರೆ ನೋಡಿ ಗೈಸ್, ಅಪ್ಪ ಮಗಳು ಜಾಸ್ತಿ ನೋಡಿ. ಇಲ್ಲಿ ಬಂತು ನಮ್ಮ ಮಿರ್ಚಿ ಬಜ್ಜಿ ವಿತ್ ಮಸಾಲೆ. ಅದನ್ನ ಕೊಟ್ಟಿರೋರು ಈ ಆಂಟಿ. ಹಾಯ್ ಆಂಟಿ. ದೇವರಾಯನ ದುರ್ಗ ಸೈಡ್ ಬಂದ್ರೆ ಇವ್ರ ಅಂಗಡಿಗೆ ಬನ್ನಿ, ಚೆನ್ನಾಗಿ ಮಾಡ್ಕೊಡ್ತಾರೆ. ಅಂಗಡಿ ಹೆಸರು ಏನಾದ್ರು ಇದೆಯಾ? ಮಾರುತಿ ಸ್ಟಾಲ್ಸ್ ಎಂಟ್ರೆನ್ಸ್ ಅಲ್ಲೇ ಇದೆ. ಫಸ್ಟ್ ಕಾಣುತ್ತೆ, ಇಲ್ಲೇ ತೋರಿಸ್ತೀವಿ. ಆಮೇಲೆ ಎಂಟ್ರೆನ್ಸ್ ಅಲ್ಲೇ ಇದೆ, ಬಂದ್ಬಿಡಿ. ಚೆನ್ನಾಗಿರೋ ಬಿಸಿ ಬಿಸಿ ಬಜ್ಜಿ ಕೊಡ್ತಾರೆ, ತಿನ್ಕೊಂಡು ಹೋಗ್ಬೋದು. ನೋಡಿ ಕೊಡ್ತಾರೆ ನೋಡಿ. ಇದೊಂದು ಪ್ಲೇಟ್ ಆಳು ತೋರಿಸ್ಬಿಡಿ. ಸಾರಿ, ನಾವ್ ಹಿಂದೆಯಿಂದ ಕಾಣಿಸ್ತಾ ಇದ್ದೀವಿ. ಎಸ್. ಗಾಳಿಗೆ ತೂರ್ಕೊಂಡು ಹೋಗ್ತಾ ಇದೀನಿ. ಸೊ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಫುಡ್ ಎಲ್ಲ ತಿನ್ಕೊಂಡು ಆಮೇಲೆ ಬರ್ತಾ ಫುಲ್ ಮಳೆ. ಸೊ ಒಂದು ಸೈಡಲ್ಲಿ ಒಂದು ಚಿಕ್ಕ ಅಂಗಡಿ ಪಕ್ಕದಲ್ಲಿ ನಿಂತ್ಕೊಂಡಿದ್ವಿ. ಆ್ಯಂಡ್ ತುಂಬಾ ಚೆನ್ನಾಗಿರೋ ಡೇ ಆಗಿತ್ತಿದ್ದು. ಆ್ಯಂಡ್ ಬ್ಯೂಟಿಫುಲ್ ಸನ್ಸೆಟ್ ಇಂದ ಡೇನ ಎಂಡ್ ಮಾಡಿದ್ವಿ. ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಂಡ್ ನನ್ನನ್ನು ಜಾಸ್ತಿ ತೋರಿಸ್ಬೇಕು, ನನ್ನನ್ನು ಜಾಸ್ತಿ ಯೂಟ್ಯೂಬ್ ಚಾನಲ್ ಅಲ್ಲಿ ತೋರಿಸ್ಬೇಕು ಅಂತ ಅಂದ್ರೆ ಹೇಮಾ ಅಂತ ಕಮೆಂಟ್ ಮಾಡಿ. ಈಗ ಕಾವ್ಯ ಬೇಕು ಅಂದ್ರೆ ಕಾವ್ಯ ಅಂತ ಕಮೆಂಟ್ ಮಾಡಿ. ಇಬ್ರು ಬೇಕು ಅಂದ್ರೆ ಇಬ್ರು ಅಂತ ಕಮೆಂಟ್ ಮಾಡ್ಬಿಡಿ. ಓಕೆ, ಟಾಟಾ, ಬಾಯ್ ಬಾಯ್ ಬಾಯ್. 3 ಜನ ಬೇಕು ಅಂದ್ರೆ HKG ಅಂತ. ಪರ್ಫೆಕ್ಟ್ ಆಗಿದೆಯಾ ಗೊತ್ತಿಲ್ಲ, ಬಟ್ ಮಾಡಿದೀವಿ. ನನ್ ಸಾಧನೆ ಏನ್ ಗೊತ್ತಾ? 2025 ಏನಾದ್ರು ನಮ್ಮ ಅಮ್ಮ ನೋಡ್ಬಿಟ್ರೆ ಮೆಟಲ್ ಹೊಡಿಯುತ್ತಾನೆ. ನಿಮ್ಮಮ್ಮ ನೋಡಲ್ಲ ಬಿಡು. ಮುಂದೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್.